ಶನೇಶ್ವರ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಕೂಡ ನಾವು ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶನಿವಾರ ಒಂದೇ ತಿಂಗಳಲ್ಲಿ ಯಾಕೆ ಬರುತ್ತೆ ಅನ್ನೋದಕ್ಕೆ ಈ ಕತೆ. ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆ ಬಾಗಿಲು ನಿಲ್ಲಿಸಬೇಕಾದ್ರೆ ನೆಲು ಪೂಜೆ ಮಾಡ್ತೀವಲ್ಲ, ಆ ಬಾಗಿಲು ಒಂದು ಪೂಜೆಯನ್ನು ಮಾಡೋದಕ್ಕೆ ಕಾರಣ ಏನು? ಈ ಕಥೆಯಲ್ಲಿ ತುಂಬಿದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಥೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂರ್ತಿಯಾಗುವ ತನಕ ಭಗವಂತನ ಕಥೆಯನ್ನು ಕೇಳಿ ಕೂಗಿದ್ದಾರೆ. ಇನ್ನು ಕೆಲವು ಪುಣ್ಯಾತ್ಮರು ಕೂಗಿ ಎಲ್ಲ ಬಿಡೋರು, ಬೆಳಗಾದ್ರೂ ಕೂಗಲ್ಲ ಅವರು, ಕೂಗದಿದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲೂ ಭಕ್ತಿ ತುಂಬಿರಲಿ ಅಂತ ಇವತ್ತು ಶನೇಶ್ವರನೇ ಪವಿತ್ರವಾದ ಪುಣ್ಯಕ್ಷೇತ್ರ ನಮ್ಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ತಿಮ್ಮನಹಳ್ಳಿ ಹಟ್ಟಿ ಕಳ್ಳಂಬೆಳ್ಳ ಹೋಬಳಿ ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಪರಮಾತ್ಮನ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಿಮ್ಮನಹಳ್ಳಿ ಹಟ್ಟಿ ಪುಣ್ಯಕ್ಷೇತ್ರ ಪರಮ ಪವಿತ್ರವಾದ ಒಂದು ಚಿಕ್ಕದಾದ ನದಿ ಹರಿಯತಕ್ಕಂಥ ಈ ಭಗವಂತನ ಒಂದು ಪುಣ್ಯಕ್ಷೇತ್ರ, ಅನೇಕ ತೀರ್ಥಗಳು ಬಂದು ಸೇರುವಂತ ಈ ಜಾಗದಲ್ಲಿ ಪರಮಾತ್ಮ ತಾನು ತಾರಾಮರ ರೂಪದಲ್ಲಿ ಪಂಚತಾರಾಮರ ರೂಪದಲ್ಲಿ ತಾನು ನೆಲೆಯಾಗಿದ್ದಾನೆ. ಈ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಕ್ತಿ ಭಾವದಿಂದ ಹೋದ ವರ್ಷವೂ ಕೂಡ ನಾವು ಈ ಕ್ಷೇತ್ರಕ್ಕೆ ಬಂದಿದ್ವು, ಈ ವರ್ಷವೂ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವು ನೀವೆಲ್ಲರೂ ಕೂಡ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮ ವೈಭೋಗವಾದಂತ ಮೆರವಣಿಗೆ ಮಂಗಳವಾದ್ಯ ಸಮೇತವಾಗಿ ಇವತ್ತೆಲ್ಲ ವಿಧಿವಿಧಾನಗಳ ಪೂಜೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದು ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಪುಣ್ಯಕತೆ ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರಾಗೋಣ ಅಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯ ಕಥಾಮೃತವನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಮಹಂದಾತ ಚಕ್ರವರ್ತಿ ಶನಿ ಪ್ರಭಾವ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ವಿಶೇಷವಾದ ಕತೆ. ಶನೇಶ್ವರ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಕೂಡ ನಾವು ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶನಿವಾರ ಒಂದೇ ತಿಂಗಳಲ್ಲಿ ಯಾಕೆ ಬರುತ್ತೆ ಅನ್ನೋದಕ್ಕೆ ಈ ಕತೆ. ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆ ಬಾಗಿಲು ನಿಲ್ಲಿಸಬೇಕಾದ್ರೆ ನೆಲು ಪೂಜೆ ಮಾಡ್ತೀವಲ್ಲ, ಆ ಬಾಗಿಲು ಒಂದು ಪೂಜೆಯನ್ನು ಮಾಡೋದಕ್ಕೆ ಕಾರಣ ಏನು? ಈ ಕಥೆಯಲ್ಲಿ ತುಂಬಿದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಥೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂರ್ತಿಯಾಗುವ ತನಕ ಭಗವಂತನ ಕಥೆಯನ್ನು ಕೇಳಿ ಕಾಡೊಳಗೆ ನೀರು ಇರೋರು ಗಟ್ಟಿ ಒಟ್ಲಿ ಇವರೆಲ್ಲಿಗೂ ಹೋಗ್ತಾರೆ, ಇವರು ಇಲ್ಲಿರಲೇಬೇಕು. ಈ ಒಂದು ಪವಿತ್ರವಾದ ಕಾಡಿನೊಳಗೆ ತಾನು ಭಗವಂತ ನಿರ್ಮಲವಾದ ಸ್ಥಳದಲ್ಲಿ ವಾಸ ಮಾಡಿರ್ತಕ್ಕಂಥ ಈ ಸ್ಥಳ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ತಿಮ್ಮನಹಳ್ಳಿ ಹಟ್ಟಿ ಶನೇಶ್ವರ ಸ್ವಾಮಿಯ ಪವಿತ್ರವಾದ ಪೂಜಾ ಮಹೋತ್ಸವಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ಲಕ್ಷ್ಮಿ ಮತ್ತು ಶನೇಶ್ವರ ಅಲಂಕಾರ ತುಂಬಾ ಚೆನ್ನಾಗಿದೆ. ಚೇತನ್ ಅವರು ಮಾಡಿದ್ದು ಬಹಳ ಅದ್ಭುತವಾಗಿ ಬಾಳೆ ದಿಂಡಿನಿಂದ ಪರಮಾತ್ಮನ ಮತ್ತು ಲಕ್ಷ್ಮಿಯ ಒಂದು ಭಾವಚಿತ್ರವನ್ನಿಟ್ಟು ಯಾವ ಈ ಒಂದು ಪುಣ್ಯ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಭಕ್ತಿಪೂರ್ವಕವಾಗಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಆ ಜಗದೋದ್ಧಾರಕನಾಗಿರ್ತಕ್ಕಂಥ ಆ ಲಕ್ಷ್ಮಿಯ ಒಂದು ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರಂಭ ಮಾಡ್ತಾ ಇದೀವಿ. ಈ ಪವಿತ್ರವಾದಂತಹ ಪುಣ್ಯಕಥೆ, ಈ ಕಥೆಯು ಕೂಡ ಮಹಾಭಾರತದ ಪಾಂಡವರಿಂದ ಪ್ರಾರಂಭವಾಗತಕ್ಕಂತಹ ಕಥೆ. ಪಾಂಡವರು ಕೌರವರು ಅಂತ ನಾವೆಲ್ಲರೂ ಕೂಡ ಕೇಳಿದೀವಿ. ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು, ಧರ್ಮರಾಯ ಭೀಮಾರ್ಜುನನ ಕುಲ ಸಾದೇವ ಅಂತ ಪಟಪಟ ಅಂತ ಹೇಳ್ತಾರೆ. ಕೌರವರು ಅಂದ್ರೆ ನಮ್ಮಂತ ಕಲಾವಿದರು ಪುಸ್ತಕ ನೋಡ್ಕೊಂಡೇ ಹೇಳ್ಬೇಕು, 100 ಜನ ಅಣ್ಣ ತಮ್ಮಂದ್ರು, ದುರ್ಯೋಧನ ದುಶ್ಯಾಸನ ದುರ್ ಅಂತಾನೆ ಬರುತ್ತೆ ಇವರ ಹೆಸರು. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೌರವರ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ಕೊಂಡರು. ಶಾಕೂನಿ, ಈ ಶಾಕೂನಿ ಅನ್ನೋ 3 ಅಕ್ಷರಗಳಲ್ಲಿ ಕು ಅನ್ನೋ ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ ನೋಡಿ, ಆ ಭಗವಂತ ಶನೇಶ್ವರನ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದು. ಈ ಶಕುನಿ ಕುತಂತ್ರ ತಪ್ಪಿಸ್ಕೊಳಕ್ಕಾಗ್ತಿಲ್ಲವಂತ ಅಂತ ವ್ಯಕ್ತಿ ದುರ್ಯೋಧನನ ಜೊತೆಲೇ ಎತ್ಕೊಂಡು ದುರ್ಯೋಧನನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅವನು. ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಒಪ್ಪದ ಊಟಗತಿ ಇಲ್ಲದ ಹಾಗೆ ಗೋಳಾಡಬೇಕು ಆ ಪಾಂಡವರು. ಇದೇ ತಾನೇ ನಿನ್ನ ಆಸೆ ಮಾವ? ಆ ದಿವಸ ಯಾವತ್ತು ಬರುತ್ತೆ ಅಂತ ನಾನು ಕಾಯ್ಕೊಂಡಿದ್ದೀನಿ ಮಾವ. ನನ್ನ ಮಾತು ಕೇಳಿದ್ರೆ ಇವತ್ತೇ ಬರುತ್ತೆ. ಅದೇಗೆ ಮಾವ? ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ಉಪಾಯದಿಂದ ಅವನ ನಿಲ್ಲಕ್ಕೆ ಬರಮಾಡು, ನಿನ್ನ ಪರವಾಗಿ ಆಟವನ್ನಾಡಿ ಅವನ ಕಾಡುಗಟ್ಟು ಬಿಡೋಣ. ಅನಯ್ಯ ಮಾವಯ್ಯ, ಈ ನಿನ್ನ ಮಾತಿನಲ್ಲಿ ನಿಜವೇ ಇದೆಯಾ? ಆ ಪಗಡೆ ಆಟದಲ್ಲಿ ಇಷ್ಟೆಲ್ಲ ಆಗುತ್ತಾ? ಬ್ರಹ್ಮಾಂಡವನ್ನ ಗೆಲ್ಲಬಹುದು, ಬ್ರಹ್ಮಾಂಡವನ್ನ ಸೋಲಬಹುದು. ಕರ್ಸಯ್ಯ, ಧರ್ಮರಾಯರನ ಗೌರವದಿಂದ ಬರಮಾಡ್ತಾ ಇದ್ದಾನೆ. ಯಾರಲ್ಲಿ? ಈಗಲೇ ಹೋಗಿ ಧರ್ಮರಾಯರನ ಗೌರವದಿಂದ ಕರ್ಕೊಂಡು ಬನ್ನಿ. ಇವ್ರು ಬರ್ತಿರ್ಬೇಕಾದ್ರೆ ಭೀಮಾರ್ಜುನನ ಕುಲ ಸಹದೇವನ ಸಮೇತವಾಗಿ ಸಭೆಯೊಳಗೆ ಬರ್ತಿದ್ದಾಗ, ಅಣ್ಣಯ್ಯ
ಇವತ್ತು ನೀನು ಇಲ್ಲಿಗೆ ಯಾತಕ್ಕೆ ಬರಮಾಡ್ಕೊಂಡೆ ಗೊತ್ತಾ? ನಿನ್ನ ಜೊತೆ ಇವತ್ತು ಪಗಡೆ ಆಟ ಆಡ್ಬೇಕು ಅನಿಸ್ತು, ಅದಕ್ಕೆ ಬರಮಾಡ್ಕೊಂಡೆ. ಪಗಡೆ ಆಟನ ಸರಿ, ಬಾರಪ್ಪ ಆಟ ಆಡೋಣ. ಅಣ್ಣಯ್ಯ, ನೀನು ಆಟದಲ್ಲಿ ತುಂಬಾ ನಿಪುಣನಂತೆ, ನಿನ್ನ ಗೆಲ್ಲೋದಕ್ಕೆ ಯಾರಿಂದಲೂ ಆಗಲ್ವಂತೆ. ಅದಕ್ಕೆ ನನ್ನ ಪರವಾಗಿ ಶಕುನಿ ಮಾವ ಆಟ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋತ್ರಾಗ ನಾನು ಸೋತಾಗ ಆಗ್ಬೋದಲ್ಲ. ಶಕುನಿ ಮಾವ ನಿನಗೆ ಮಾವನಾದ್ರೆ ನನಗೂ ಮಾವ ತಾನೆ ಅಂತ ಧರ್ಮರಾಯರು ಪಗಡಿ ಆಟ ಕೂತ್ಕೋತಿರ್ಬೇಕಾದ್ರೆ ಆ ಶಕುನಿ ತನ್ನೆರಡು ಕೈಗಳಿಂದ ದಾಳ ಉತ್ತಾ ಇದ್ದಾನೆ. ಆ ದಾಳ ಉತ್ತಿರ್ಬೇಕಾದ್ರೆ ಹೇಳ್ತಾನೆ, ಆಟಕ್ಕೆ ಏನು ಪಣ ಕಟ್ಟಿದೀಯಾ? ಪಣ ಕಟ್ಟೋದು ಬೇಡ ಮಾವ, ಯಾರೇ ಸೋತ್ರು ದುಃಖ ಪಡಬೇಕಾಗುತ್ತೆ, ಹಾಗೆ ಆಟ ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟದಾಗ್ಲೇ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನ್ ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ, ನೀನೇನ್ ಕಟ್ತೀಯ ಕಟ್ಟು. ಸರಿ ಮಾವ, ಒಂದನೇ ಆಟಕ್ಕೆ ಸಿರಿ ಸಂಪದಗಳನ್ನೆಲ್ಲ ಕಟ್ಟಿದ್ದೀನಿ ಅಂತ ಮಹಾನುಭಾವರಾಗಿರ್ತಕ್ಕಂಥ ಧರ್ಮರಾಯರು ಪಗಡೆ ಆಟ ಕೂತ್ಕೋತಾ ಇರಬೇಕಾದ್ರೆ, ಆ ಪಗಡೆ ಆಟ ಆಡುವ ಸಂದರ್ಭದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಧರ್ಮರಾಯರಿಗೆ ಏನು ಗೊತ್ತಿಲ್ಲ, ಅಲ್ಲಿ ಏನು ದಯಾ ಹೇಳ್ತಾನೆ ಬಾಯಿನಿಂದ ಅದೇ ಬೀಳ್ತಾ ಇದೆ ನೋಡಿ. 6 3 9 ಅಂದ್ರೆ 9, 4 3 7 ಅಂದ್ರೆ 7, 5 3 8 ಅಂದ್ರೆ 8. ಅವನೇನು ಬಾಯಲ್ಲಿ ಹೇಳ್ತಾನೆ ಅದೇ ಬೀಳ್ತಿತ್ತು ನೋಡಿ. ಅದೇಗೆ ಅಂತೀರಾ? ಇದೇ ಶಕುನಿಯ 100 ಜನ ತಮ್ಮಂದರನ್ನ ಕಾರಾಗೃಹದಲ್ಲಿಟ್ಟು ದುರ್ಯೋಧನ ಅವರಿಗೆಲ್ಲ ಗುಟುಕು ನೀರು ಹಿಡಿ ಅನ್ನವನ್ನು ಕೊಟ್ಟವರೆಲ್ಲ ಸತ್ತು ಭೂತ ಪ್ರೇತಗಳಾಗೋಗಿರ್ತಾರೆ. ಆ ಸತ್ತ ತಮ್ಮಂದಿರ ಮಸ್ತಿಯ ಮೂಳೆಯಿಂದ 2 ದಾಳಗಳು ಮಾಡಿಕೊಂಡಿದ್ದಂತೆ ಶಕುನಿ. ಈ ದಾಳಗಳಿಂದ ಪಾಂಡವರು ಕೌರವರನ್ನ ಚಿಟುಕುಮುಳ್ಳಾಡಿಸ್ತೇನೆ ಅಂತ ದಾಳಗಳು ಇವನು ಮಾತು ಕೇಳ್ತಿದ್ವಂತೆ ನೋಡಿ. ನಮ್ ಇವತ್ತನ ಕಾಲದಲ್ಲಿ ಕೇಳಂಗಿದ್ದು ಬಿಟ್ಟಿದ್ರೆ ಇಲ್ಲಿ ಗಂಟು ನಿಂತ್ಗೆಟ್ಕೊಂಡ್ ಬರಂಗೇ ಇರ್ಲಿಲ್ಲ, ಇಂಚೋರ್ ಮೆದೆ ಹಾಕ್ಬಿಡ್ಬೋದಾಗಿತ್ತು ದುಡ್ಡ. ಈಗಲೂ ಕೆಲವರು ಅವತ್ತನ ಕಾಲದಲ್ಲಿ ಪಗಡೆ ಆಟ, ಈಗಲೂ ಕೆಲವರು ಇದಲ್ಲ ಇದೆ ಅಂತಾರೆ. ಅದು ಇಲ್ಲ ಇದು ಇಲ್ಲ ಮುಂದ್ಕೋ ಕಳಕಳತ್ತೆ. ಅವ್ನು ಕೇಳದಂಗೆ ಬೆಳಂಗಿದ್ ಬಿಟ್ರೆ ಅವ್ನ ಎಲ್ಲಿ ತಡೆಕಾಯ್ತಿತ್ತು. ಇಲ್ಲೇನಾಗಿದೆ, ಒಂದನೇ ಆಟದಲ್ಲಿ ಕೇಳದ ದೈವ ಬೀಳ್ತಾ ಇದೆಯಲ್ಲ, ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಪರವಾಗಿಲ್ಲ ಮಾವ, ನೀನ್ ಹೇಳ್ದಾಗೆ ಆಗೋಯ್ತಲ್ಲ, ಇನ್ನೊಂದು ಆಟ ಹಾಕು. ಧರ್ಮರಾಜರು ಹೇಳ್ತಾರೆ, 2ನೇ ಆಟಕ್ಕೆ ಏನ್ ಕಟ್ಲಪ್ಪ? ಅಣ್ಣಯ್ಯ, ಹೀಗೆ ಒಂದು ಆಟಕ್ಕೆ ಕಂಗಾಲ ಆಗ್ಬಿಟ್ಟೆ. ವೀರಾದ ಭೀಮ ಅರ್ಜುನನ ಕುಲಸಾದೇವರಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಕಟ್ಟು 2ನೇ ಆಟಕ್ಕೆ. 2ನೇ ಆಟದಲ್ಲಿ ಗೆದ್ದು ಬಿಡ್ತೀನಿ ಅನ್ನೋ ಆಸೆಯಿಂದ ತಮ್ಮಂದರ ಸಮೇತವಾಗಿ ತನ್ನನ್ನೇ ತಾನೇ ಕಟ್ಟಿಕೊಂಡು ಧರ್ಮರಾಯರು ದಾಳ ಬೀಳ್ತಿರ್ಬೇಕಾದ್ರೆ ಕೇಳದ ದೈವ ಬೀಳ್ತಾ ಇರೋ ಶಕುನಿ ಗೆಲ್ಲಕ್ಕಾಗುತ್ತೆ. 2ನೇ ಆಟದಲ್ಲೂ ಶಕುನಿಗೆ ಜಯ. ಭಲೆ ಮಾವ, ಧರ್ಮರಾಯ ಹೇಳ್ತಾನೆ, ಇನ್ನೊಂದು ಆಟ ಹಾಕು ಮಾವ. ಈ ಆಟಕ್ಕೆ ಏನಪ್ಪ ಕಟ್ಲಿ? ಅಣ್ಣಯ್ಯ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನವಿದೆ, ಅದನ್ನ ಕಟ್ಟಿ ಆಟ ಆಡ್ಬಿಟ್ರೆ 2 ಸಾರಿ ಸೋತಿರೋದನ್ನ ಒಂದೇ ಆಟ ಕೊಟ್ಬಿಡ್ತೀನಿ ನೋಡು. ಅಮೂಲ್ಯವಾದ ರತ್ನವೇ ಯಾವುದಪ್ಪ? ನಿಮ್ಮ 5 ಕೈ ಹಿಡಿದ ದೃಪದನಂದಿನಿ ದ್ರೌಪದಿ ಅಂದ್ರೆ ನಿನ್ನ ಹೆಂಡತಿ ಕಟ್ಟವಳನ ದಾಳಿ ಬೇಡ ಸಹೋದರ. ಒಂದು ಹೆಣ್ಣನ ಜೂಜು ಕಟ್ಟಿ ಆಟ ಆಡುದು ಹೆಣ್ಣು ಕುಲಕ್ಕೆ ಅಪಮಾನ. ನನ್ನ ಮನೆ ಹೆಣ್ಮಕ್ಳು ಬೇರೆ ಇಲ್ಲ, ನಿನ್ನ ಮನೆ ಹೆಣ್ಮಕ್ಳು ಬೇರೆ ಇಲ್ಲ, ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ, ಕಟ್ಟು ಅಂದ್ರೆ ಅವಳನ್ನು ಕರ್ಕೊಂಬಂದ್ ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ಹೇಳಿ ದಾಳ ಬಿಡು ಸಾಕು. ಗೆದ್ದು ಬಿಡ್ಬೇಕು ಅನ್ನೋ ಆಸೆಯಿಂದ ಸರಿ ಮಾವ ಅಂತ ಹೆಂಡ್ತಿನೇ ಸೈ ಅಂತ ಹೇಳಿ ದಾಳ ಬಿಡ್ತಾಳೆ ನೋಡಿ. ಜೂಜು ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ. ಹೆಂಡ್ತಿನೇ ತಗೊಂಡೋಗಿ ಕಟ್ಟದ್ರಂತೆ. ನಮ್ ಇವತ್ತಿನ ಕಾಲದಲ್ಲಿ ಕೆಲವರು ಒಂದು ಡೈಲಾಗ್ ಹೊಡಿತಾರೆ, ಲೇ ಆ ಧರ್ಮರಾಯ ಹೆಂಡ್ತಿನೇ ತಗೊಂಡೋಗಿ ಕಟ್ಟಿದ್ದ, ನಾನು ಅಷ್ಟೊಂದು ಕೆಳಮಟ್ಟದ ಮನುಷ್ಯ ಹೆಂಡ್ತಿ ತಾಲಿ ತಗೊಂಡೋಗಿ ಕಟ್ಟಿನಪ್ಪ. ಬಡೆ ಅನ್ ಗುಲಾಮ್ ಒಳಕ್ ಬಿದ್ರೆ ನಿನ್ ಕತ್ತು ನ್ಯಾತಕಬೇಕು ಅಂತ ಮಾಡ್ಸ್ ಹಾಕ್ತೀನಿ. ಕೊಡೆ ಗುಲಾಮ ಒಳಕ್ ಬಿದ್ರ ಬೀಳದೇರ ಅದು ಗ್ಯಾರಂಟಿ ಒಟ್ಲಿ. ಅಂದ್ರೆ ಈ ಜೂಜು ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ ನೋಡಿ ಧರ್ಮರಾಯರೇ ಸಾಕ್ಷಿ. ಹೆಂಡ್ತಿನೇ ಸೈ ಅಂತ ಹೇಳಿ ದಾಳವನ್ನು ಬಿಡ್ತಾ ಇರ್ಬೇಕಾದ್ರೆ 3ನೇ ಆಟದಲ್ಲೂ ಕೂಡ ಶಕುನಿಗೆ ಜಯ. ಯಾವಾಗ ಶಕುನಿಗೆ ಜಯವಾಯಿತೋ ತುಂಬಿದ ಸಭಾಮಧ್ಯಕ್ಕೆ ಎಳತರಿಸ್ತಾ ಇದ್ದಾನೆ. ಯಾರಲ್ಲಿ? ಮಹಾಪ್ರಭು ಸೋದರ ದುಶ್ಯಾಸನ ಅಣ್ಣ ತುಂಬಿದ ಸಭಾಮಧ್ಯಕ್ಕೆ ಎಳತಾ ಪಾಂಚಾಲಿಯನ್ನ ಆಗಲಿ ಅಣ್ಣ. ಎಷ್ಟೋ ಸಾರಿ ಅಪಮಾನ ಮಾಡಿದವಳು ಈ ಸಭೆಗೆ ಬರಲಿ, ಅವಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಸಭೆಗೆ ತಂದಿದ್ದಾನೆ. ದುಶ್ಯಾಸನ ತಂದಿದ್ದಾನೆ. ಅಣ್ಣ, ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ? ನೆರದ ಸಭೆಯೊಳಗೆ ಎಳೆದ ಬಿಸಾಡವಳ ಸೀರೆಯನ್ನ. ಆಗಲಿ ಅಣ್ಣ. ತುಂಬಿದ ಸಭೆಯೊಳಗೆ ದ್ರೌಪದಿ ಸೀರೆ ಎಳೆದಾಡ್ತಾ ಇದ್ದಾನೆ. ಬೇಡ ಬೇಡ, ಪರಮ ಪತಿವ್ರತಿ ಆದ ನನ್ನ ಸೀರೆಯನ್ನು ಮುಟ್ಟಿದರೆ ನೀನು ಸುಟ್ಟ ಬೂದಿ ಆಗುವೆ. ಬೂದಿ ಆಗ್ಲು ಬಿಡು ಪಾಂಚಾಲ, ನಿನ್ನನ್ನು ಬಿಡೋದುಂಟೆ?
ಇದಕ್ಕಾಗಿ ತಾನು ಎಷ್ಟು ದಿವಸಗಳ ಕಾಲ ನಾನು ಕಾಯ್ತಿದ್ದು. ಬೇಡ, ವೀರರಾದ ನನ್ನ ಪತಿದೇವರುಗಳಿದ್ದಾರೆ. ನೋಡಲ್ಲಿ 3 ಲೋಕದ ಗಂಡ ಮಧ್ಯಮ ಪಾಂಡವನಿದ್ದಾನೆ. ಯಾರು? ಅವನೊಬ್ಬ ನಪುಂಸಕ. ಅವನಿಂದೇನಾಗುವುದು? ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ. ಅವನೊಬ್ಬ ಹೊಟ್ಟೆ ಬಾಕ, ತಿನ್ನೋದೊಂದು ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ಧರ್ಮರಾಯನಿದ್ದಾರೆ, ಸೋತು ಕಂಗಾಲಾಗಿ ಕುಳಿತಿರುವನ, ಅವನಿಂದೇನಾಗುವುದು? ನಕುಲ ಸಹದೇವರಿದ್ದಾರೆ, ಅವರಿನ್ನೂ ಚಿಕ್ಕ ಬಾಲಕರು. ಪಾಂಚಾಲಿ, ನಿನ್ನನ್ನು ಕಾಪಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಹೋದರರೇ, ನೋಡಿ ಆನಂದಿಸಿ ಅಂತ ತುಂಬಿದ ಸಭೆಯೊಳಗೆ ಆ ಸೀರೆ ಎಳೆದಾಡುತ್ತಿರಬೇಕಾದ್ರೆ ನಿನ್ನಂತ ದುಷ್ಟ ದುರ್ಮಾರ್ಗಗಳನ್ನ ಸರಿ ಮಾಡುವುದಕ್ಕೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಯಾರು? ಆ ಗೊಲ್ಲ ಕೃಷ್ಣನೇ, ಕರೆಯವನನ್ನೇ. ಅದೆಲ್ಲೆಲ್ಲಿ ದನಗಳ ಮೇಯಿಸ್ತಾ ನಿಂತಿರುವನೋ ಬಂದು ಇವಳ ಮಾನ ಪ್ರಾಣ ಕಾಪಾಡ್ತಾನಂತೆ. ಮಾನ ಪ್ರಾಣವನ್ನು ಕರೆಯವನನ್ನ ಕೂಗ್ತಾಳೆ. ಹೇ ಪಾಂಡುರಂಗ ಪ್ರಭೋ ವಿಠಲ. ಬೆಟ್ಟದ ಗಾತ್ರ ಸೀರೆ ಬಂದು ದ್ರೌಪದಿಯ ಮಾನ ಪ್ರಾಣಗಳನ್ನ ಪರಮಾತ್ಮ ಉಳಿಸ್ಬಿಟ್ಟ. ಎಷ್ಟು ಎಳೆದ್ರು ಬರ್ತಾ ಇದೆ, ಏನು ಮಾಡಲಿ? ಏನಾಯ್ತು ದುಶ್ಯಾಸನ? ಅಣ್ಣ ಆಗುತ್ತಿಲ್ಲ, ಅಣ್ಣ ಆಗುತ್ತಿಲ್ಲ. ಎಷ್ಟು ಹೇಳಿದ್ರೆ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆಯಾ ಅಣ್ಣ? ಆಗುವುದಿಲ್ಲವೇ? ಆಯ್ತಲ್ಲ ಅಣ್ಣ, ಸರಿ ಕೂತ್ಕ. ಅದಕ್ಕೆ ಯಾಕೆ ಸುಮ್ಮನೆ ಹಾ ಹೋ ಅಂತಿದ್ಯ? ಅಣ್ಣ ಕೃಷ್ಣ ಬರ್ದಿರ ನನ್ನ ಪ್ರತಾಪ ತೋರ್ತಿದ್ದೆ ಅಣ್ಣ, ಈಗ ಆಯ್ತಾ ಇಲ್ಲ ಅಣ್ಣ. ಸರಿ ಕೂತ್ಗಳ. ಕೊನೆಗೂ ಆ ಗೊಲ್ಲ ಕೃಷ್ಣ ಬಂದು ಇವಳು ಮಾನ ಪ್ರಾಣವನ್ನು ಕಾಪಾಡ್ಬಿಟ್ನಲ್ಲ. ಮಾವ, ಇನ್ನೊಂದು ಆಟವನ್ನು ಹಾಕು. ಈ ಆಟದಲ್ಲಿ ಒಂದು ವೇಳೆ ಧರ್ಮರಾಯರು ಗೆದ್ದು ಬಿಟ್ರೆ ಸೋತನನ್ನ ಕೊಟ್ಟು ಕಳಿಸು. ಒಂದು ವೇಳೆ ಮತ್ತೆ ಏನಾದ್ರೂ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಏನಪ್ಪಾ ಧರ್ಮರಾಯ, ಗೊತ್ತಾಯ್ತೆ? ಗೊತ್ತಾಯ್ತು. 12 ವರ್ಷ ವನವಾಸ ಅಂದ್ರೆ ಗೆಡ್ಡೆ ಗೆಣಸುಗಳು ತಿನ್ಕೊಂಡು ಜೀವನ ಮಾಡಬೇಕು. ಕಾಡೊಳಗೆ ಇರಬೇಕು, ನಾಡಿಗೆ ಬರೋಂಗಿಲ್ಲ. 1 ವರ್ಷ ಅಜ್ಞಾತವಾಸ ಅಂದ್ರೆ ಯಾರು ಪಾಂಡವರು ನೀವು ಒಬ್ಬರು ಕಣ್ಣಿಗೂ ಬೀಳೋಂಗಿಲ್ಲ. ಯಾರಾದ್ರೂ ನಿಮ್ಮನ್ನು ಗುರ್ತಿಡಿದು ಬಿಡ್ತು ಅಂದ್ರೆ ಮತ್ತೆ 12 ವರ್ಷ ವನವಾಸ ಅನುಭವಿಸ್ಬೇಕು. ಒಪ್ಪಿಗೆನಾ? ಒಂದು ಹೆಣ್ಣನ್ನು ತಂದು ಸಭೆಯೊಳಗೆ ಅವಳು ಸೀರೆ ಎಳೆದ ಅಪಮಾನ ಮಾಡಲು ಹೊರಟ. ಇಂತಹ ಜನಗಳೆದುರು ಬದುಕಿರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿಗಳಿಗಾದ್ರೂ ಕನಿಕರ ಉಂಟು. ಮಾವ, ಇನ್ನೊಂದು ಆಟ ಹಾಕು. ಈ ಆಟದಲ್ಲಿ ಸೋಲ್ಲಿ ಅಂತ ನಾನು ಕೇಳ್ಕೋತೀನಿ ಅಂತ ಧರ್ಮರಾಯರು ದಾಳ ಬಿಡ್ತಾ ಇದ್ದಾರೆ. ಆ ದಾಳವನ್ನು ಬಿಡ್ತಿರ್ಬೇಕಾದ್ರೆ ಗ್ರಾಚಾರ ಕೆಟ್ಟ ಧರ್ಮರಾಯರಿಗೆ ಕೊನೆ ಆಟದಲ್ಲೂ ಕೂಡ ಸೋಲು. ಕೊಟ್ಟ ಮಾತಿನಂತೆ ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಅರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರಮಡಿಯನ್ನುಟ್ಟು ವನವಾಸಕ್ಕೆ ಹೋಗ್ತಿದ್ರೆ ಹಿಂದುಗಡೆಯಿಂದ ಭೀಮ, ಅರ್ಜುನನ ಕುಲ ಸಹದೇವ ನಮ್ಮಣ್ಣ ಮಾಡುತ್ತೇ ಸರಿ ಅಂತ ಅಣ್ಣನ ಜೊತೆಲಿ ಹೋಗ್ತಾ ಇದ್ರೆ ಈ ವೈವರ ಗಂಡಂದರೆ ಹಿಂಭಾಗದಲ್ಲಿ ದ್ರುಪದ ನಂದಿನಿ ದ್ರೌಪದಿನೂ ಹೋಗ್ತಾ ಇದ್ದಾಳೆ. ಅಣ್ಣ, ನೀನು ಸೋತದಕ್ಕೆ ನಾವ್ಯಾಕಣ್ಣ ಕಷ್ಟಪಡಬೇಕು ಅಂತ ಒಂದು ಮಾತು ಅನ್ಲಿಲ್ವಂತೆ ತಮ್ಮಂದ್ರು. ಅದಕ್ಕೆ ಅಣ್ಣ ತಮ್ಮಂದ್ರು ಅಂದ್ರೆ ಪಾಂಡವರಂತಿರ್ಬೇಕು ಅಂತ ಸುವರ್ಣಾಕ್ಷರಗಳಲ್ಲಿ ಬರೆದವ್ರೆ. ನಾವು ದಿನ ಬೆಳಗಾಯ್ತು ಜಗಳ ಆಡ್ತೀವಿ, ಕಿತ್ತಾಡ್ತೀವಿ, ಕೋರ್ಟು ವ್ಯಾಜ್ಯ ಅಂತ ಒಬ್ರಿಗೊಬ್ರು ಬಡದಾಡ್ತೀವಿ. ಎಲ್ಲ ಕಡೆ ಅಲ್ಲ, ಕೆಲವು ಕಡೆ. ಆದರೆ ಪಾಂಡವರಂತಿರಬೇಕು. ಜೀವನ ಪರ್ಯಂತ ಧರ್ಮರಾಯರು ಹಾಕಿದ ಗೆರೆನ ದಾಟ್ಲಿಲ್ಲ. ಇವತ್ತಿನ ಕಾಲದಲ್ಲಿ ಸರ್ವಸ್ವವನ್ನು ದೊಡ್ಡವನಾಗಿರೋ ಸೋತ್ ಬಿಟ್ರೆ ತಮ್ಮಂದ್ರು ಬಿಟ್ಕೊಡ್ತಿದ್ರ? ಅದೆಷ್ಟು ಬುಡ್ಡ ಹೊಡೆದಾಕ್ಬಿಟ್ಟು ಅದೇನು ಕಂಪ್ಲೇಂಟ್ ಆಗೋದು, ಏನೇನು ಕಥೆ ಆಗೋದು ನೋಡಿ. ಅದು ಧರ್ಮದ ಕಾಲ. ಇಲ್ಲಿ ಧರ್ಮರಾಯರು ಕೊಟ್ಟ ಮಾತನಂತೆ ವನವಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಅವರ ಮನಸ್ಸಿನ ಏನು ದುಃಖ ಆಗುತ್ತೆ. ಎಲ್ರಿಗೂ ಧರ್ಮ ಹೇಳುವ ನಾನೇ ಅಂತ ಧರ್ಮದ ಕೆಲಸವನ್ನು ಮಾಡಿಕೊಂಡಲ್ಲೇ ಇದು ಸರಿನೇ. ಇದಕ್ಕೆಲ್ಲ ಕಾರಣ ನಾನೇ ತಾನೇ. ನನ್ನಂತ ತಮ್ಮಂದರು ಯಾರಿಗೂ ಸಿಗಲ್ಲ. ಅಂತ ತಮ್ಮಂದರಿಗೆ ನಾನು ಮೋಸ ಮಾಡಿಬಿಟ್ಟಲ್ಲ, ನನ್ನ ಹೆಂಡತಿಗೆ ಅಪಮಾನ ಮಾಡಿಬಿಟ್ಟಲ್ಲ ಅಂತ ದುಃಖದಲ್ಲೇ ಮುಳುಗೋಗಿರ್ಬೇಕಾದ್ರೆ ಈ ವನವಾಸದಲ್ಲಿರುವ ಸಂದರ್ಭದಲ್ಲಿ ಪಾಂಡವರಿಗೆ 4 ಜನ ಋಷಿಗಳು ಬಂದು 4 ಕಥೆಗಳನ್ನು ಹೇಳೋದು. ಬೃಹದರ್ಷ ಮುನಿಗಳು ಬಂದು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ ಪಾಂಡವರಿಗೆ. ವೇದವ್ಯಾಸ ಮುನಿಗಳು ಬಂದು ಭಕ್ತ ಪುರೂರವ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ. ಯಾವ ದಮನ ಮಹರ್ಷಿಗಳು ಬಂದು ನಳದಮಯಂತಿ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ. ಇವತ್ತು ಧೌಮ್ಯ ಮಹರ್ಷಿಗಳು ಬರ್ತಾ ಇರೋದು. ಇವರು ಬಂದು ಪರಮ ಪವಿತ್ರವಾಗಿರ್ತಕ್ಕಂಥ ಯಾವ ಪಾಂಡವರಿಗೆ ಇವತ್ತಿನ ಕತೆ ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಎಂಬತಕ್ಕಂಥ ಕಥೆಯನ್ನು ಹೇಳೋದಕ್ಕೆ ಬರ್ತಿರೋದು. ಈ ಮಹಾನುಭಾವರಾಗಿರ್ತಕ್ಕಂಥ ಈ ಯಾರು ಧೌಮ್ಯ ಮಹರ್ಷಿಗಳು ಪರಶಿವನ ಧ್ಯಾನ ಮಾಡ್ತಾ ಬರ್ತಿರ್ಬೇಕಾದ್ರೆ ಧರ್ಮರಾಯ
ಇದೇನಪ್ಪ ನಿನ್ನ ಕಣ್ಣಲ್ಲಿ ನೀರು? ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಜೊತೆಲಿರುವಾಗ ನೀನು ಕಣ್ಣೀರು ಹಾಕೋದೆ? ಬನ್ನಿ ಪೂಜ್ಯರೇ, ಎಲ್ಲರಿಗೂ ಧರ್ಮ ಹೇಳುವ ಧರ್ಮರಾಯ ಅನ್ಸ್ಕೊಂಡ್ರವ ನಾನೇ ಇಂಥ ಧರ್ಮದ ಕೆಲಸವನ್ನು ಮಾಡಿದ್ರೆ ನೀನಾಗುತ್ತೆ? ಯಾಕೆ? ನಾನು ಜೂಜಾಡುತ್ತಾ ತಾನೇ ಇವತ್ತು ನನ್ನ ತಮ್ಮಂದರು ನನ್ನ ಹೆಂಡತಿ ಇಂಥ ಕಷ್ಟಪಡ್ತಿರೋದು. ಇದಕ್ಕೆಲ್ಲ ಕಾರಣ ನನ್ನ ಜೂಜು. ಓಹೋ, ಈ ವಿಷಯಕ್ಕಾಗಳ್ತಾ ಇದೆಯಾ? ಅದು ನೀನಾಗಿ ಮಾಡಿಕೊಂಡು ಕೃತ್ಯವಲ್ಲ ಪೂಜ್ಯರೇ. ಜೂಜಾಡದವನು ನಾನು ತಾನೆ, ಜೂಜಾಡದವನು ನೀನೇ, ಜೂಜಾಡಿಸಿದವನ ಬೇರೆ. ಪೂಜ್ಯರೇ, ಹೌದಪ್ಪ, ನಿನ್ನ ಭುಜದ ಮೇಲೆ ಗ್ರಹಶ್ರೇಷ್ಠನಾದ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದ. ಅವನು ಯಾರ ಭುಜವನೇರವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪುತ್ತಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು? ಧರ್ಮರಾಯ, ನೀನು ಯಾವುದೇ ಕೆಲಸ ಕೈ ಹಾಕಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದವನು. ಆವತ್ತು ಅಷ್ಟು ಸಾರಿ ಸೋತಿಯಲ್ಲ, ಒಂದು ಸಾರಿ ಆದ್ರೂ ದೇವರ ಹೆಸರು ಹೇಳಿದ್ಯಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ಪೂಜ್ಯರೇ, ಹೌದಪ್ಪ, ಅವನು ಯಾರ ಭುಜವನೇರವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು? ಧರ್ಮರಾಯ, ನೀವೆಲ್ಲ ನಿಸ್ಸಹಾಯಕರಾಗಿ ಕುಳಿತಿರುವಾಗ ದ್ರೌಪದಿ ತನ್ನ ಮಾನ ಪ್ರಾಣಗಳು ಹೋಗುವ ಸಂದರ್ಭದಲ್ಲಿ ಕೃಷ್ಣ ಅಂತ ಅವಳು ಕೂಗುದು ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದ ಅವಳು ಮಾನ ಪ್ರಾಣ ಉಳಿತು. ನೀನಾಗಲಾದ್ರೂ ಎಚ್ಚೆತ್ತುಕೊಂಡು ಕೊನೆಯಲಾದ್ರೂ ಒಂದ್ ಸಾರಿ ದೇವರ ಹೆಸರು ಹೇಳಿದೆಯಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಹೇಳೋದಕ್ಕೆ ಅವನು ಬಿಡಬೇಕಲ್ಲ. ನಿಜ ಪೂಜ್ಯರೇ, ನಿಮ್ಮ ಮಾತಿನ ಮೇಲೆ ಈಗ ನಂಬಿಕೆ ಬರ್ತಾ ಇದೆ. ಪೂಜ್ಯರೇ, ಈಗ ಅವನ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗೋದಕ್ಕೆ ಅನ್ಯತ ಮಾರ್ಗವಿಲ್ಲವೇ? ಯಾಕಪ್ಪ ಇಲ್ಲ, ಸುಲಭವಾದ ಮಾರ್ಗವಿದೆಯಲ್ಲ. ಯಾರು ಭಕ್ತಿ ಭಾವದಿಂದ ಅವನ ಕಥಾಶ್ರವಣವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ಪೂಜ್ಯತೆ ಇರುವುದಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡಿ ಆ ಪರಮಾತ್ಮನೇ ಕಾಪಾಡುವನು. ಯಾರವನು ಜರಿಯುವರು, ಯಾರವನು ಮರೆಯುವರು, ಯಾರವನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವರಿಗೆ ಮತ್ತಷ್ಟು ಕಷ್ಟಗಳನ್ನು ಕೊಡೋಣ ಭಗವಂತ. ಅದಕ್ಕೆ ಅವನನ್ನ ಕೂತ ಜಾಗದಲ್ಲಿ ಭಕ್ತಿಯಿಂದ ಅವನು ಸ್ಮರಣೆ ಮಾಡಬೇಕು ಅಂದಾಗ ಅಲ್ಲಿ ಧರ್ಮರಾಯರಿಗೆ ದೌಮ್ಯ ಮಹರ್ಷಿಗಳು ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಅಥವಾ ಶನಿ ಪ್ರಭಾವನ ಕಥೆಯನ್ನು ಹೇಳ್ತಾ ಇದ್ರೆ, ಇವತ್ತು ನಮ್ಮ ತಿಮ್ಮನಹಳ್ಳಿ ಹಟ್ಟಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳುವಂತ ಒಂದು ಪುಣ್ಯ ಇವತ್ತ ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾನೆ. ಇಂಥ ಪವಿತ್ರವಾದ ಸನ್ನಿವೇಶದಲ್ಲಿ ಎಲ್ಲಾ ದೇವರುಗಳ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲಾ ಮೆರವಣಿಗೆಗಳ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಸನೇಶ್ವರ ಸ್ವಾಮಿ, ನಂದಿಹಳ್ಳಿ ರಂಗನಾಥ ಸ್ವಾಮಿ, ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಮತ್ತು ತಾಯಿ ದೇವಿ ಮತ್ತು ಕರಿಯಮ್ಮ ದೇವಿ ಮತ್ತು ಏಳುಹಟ್ಟಿ ಮಾರಮ್ಮ ದೇವಿ ಅಂತ ಅನೇಕ ದೇವರುಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ ಮೆರವಣಿಗೆ ಮಾಡಿ ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾದ ಭಗವಂತನಿಗೆ ಧೂಪದ ಸೇವೆಯನ್ನು ಮಾಡಿ, ಅನ್ನ ಸಂತರ್ಪಣೆಯನ್ನು ಮಾಡಿ, ಉತ್ಸವಾದಿಗಳನ್ನು ಮಾಡಿ ಇವತ್ತು ಈ ಭಗವಂತನ ಕಥೆಯನ್ನು ಕೇಳ್ತಾ ಇದೀವಲ್ಲ, ಇದು ನಮ್ಮ ಕೋಟಿ ಪುಣ್ಯ.